ಮಾಡಿಕೊಡ್ರಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ಸದ್ಯ ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸುರ್ಪುರ್ ಕೇರವಾಡ ಗ್ರಾಮದ ಹೊರವಲಯದಲ್ಲಿರುವಂತಹ ಆಂಜನೇಯ ನಗರದಲ್ಲಿದ್ದೀವಿ. ಈ ಆಂಜನೇಯ ನಗರದಲ್ಲಿ ಸರಿಸುಮಾರು ಒಂದು 50 ಕುಟುಂಬಗಳು ವಾಸವಿದೆ. ಆ 50 ಕುಟುಂಬಗಳ ಮಕ್ಕಳು ಏನು ಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಕೆರವಾಡ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಕಾಲ್ನಡಿಗೆಯಲ್ಲಿ 2 ಕಿಲೋಮೀಟರ್, ಅದು ಕೆಸರು ಗದ್ದೆ ಆದಂಥ ರಸ್ತೆಯಲ್ಲಿ ಹೋಗ್ಬೇಕು. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಮಕ್ಕಳು ಚಪ್ಪಲಿ ಇಲ್ಲದೆ ಹೋಗುವಂತಹ ಪರಿಸ್ಥಿತಿ ಇರುವಂಥದ್ದು. ಸಾಕಷ್ಟು ಬಾರಿ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಸಹ ಯಾರೊಬ್ಬರು ಕಿವಿ ಕೊಡ್ತಾ ಇಲ್ಲ. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂಗನವಾಡಿಯಿಂದ ಹಿಡಿದು ಹೈಸ್ಕೂಲ್ವರೆಗೂ ಸಹ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ದುಸ್ಥಿತಿ ಇರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಇಲ್ಲಿ 2 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಒಂದು ಕಿತ್ತೂರು ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಖಾನಾಪುರ ವಿಧಾನಸಭಾ ಕ್ಷೇತ್ರ. ಆ 2 ಕ್ಷೇತ್ರಗಳ ಮಧ್ಯೆ ಈ ರಸ್ತೆ ಇರುವಂಥದ್ದು. ಈ ರಸ್ತೆಯನ್ನು ನಿರ್ಮಿಸಿಕೊಡುವಂತೆ ಸಾಕಷ್ಟು ದಿನಗಳಿಂದ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರುವಂತಹ ಗ್ರಾಮಸ್ಥರು ಹೇಳಿದ್ದಾರೆ, ಇವರು ಬೆಳಗಾವಿ ಜಿಲ್ಲೆಗೆ ನೀರಾವರಿಗೆ ಅವಕಾಶ ಕಲ್ಪಿಸಿಕೊಡಬೇಕಂತೇಳಿ ಏನು ಹಿಡ್ಕಲ್ ಜಲಾಶಯ ಯೋಜನೆ ಆಗಿತ್ತು, ಆ ಹಿಡ್ಕಲ್ ಜಲಾಶಯವಾದ ವೇಳೆ ಹಿಡ್ಕಲ್ ಗ್ರಾಮ ಏನು ಮುಳುಗಡೆ ಆಗಿತ್ತು, ಆ ಮುಳುಗಡೆ ಆದಂಥ ಅಲ್ಲಿಯ ನಿವಾಸಿಗಳಿಗೆ ಇಲ್ಲಿ ಜಾಗವನ್ನು ಕೊಡಲಾಗಿತ್ತು. ಇಂತಹ ನಿವಾಸಿಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದರೆ ಇಂದು ಮಕ್ಕಳು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಕಣ್ಣೀರು ಇಡ್ತಾ ಇದಾರೆ ಅಂತ. ಏನಪ್ಪ, ಯಾಕೆ ಏನು ತ್ರಾಸಾಗತ್ತೈತಿ? ರಾಡ್ ಬಾಳ ಐತಿ, ರಸ್ತೆ ಮಾಡಿಕೊಡ್ರಿ. ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ನೀವು ನೋಡ್ಬೋದು ದೃಶ್ಯದಲ್ಲಿ. ಎಲ್ಲರೂ ಸಹ ಒಂದು ರೀತಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮತ್ತು ತಮ್ಮ ಅಸಹಾಯಕತೆಯನ್ನು ಸಹ ತೊಡ್ಕೋತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿನಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಯಾವ ರೀತಿಯಲ್ಲಿ ಕಷ್ಟ ಅನುಭವಿಸ್ತಾರೆ ಅಂತ. ಅಪ್ಪಿ, ಯಾವ ರೀತಿ ಏನು ತ್ರಾಸಾಗತ್ತೈತಿ ನಿಮ್ಗೆ? ಹೌದು, ದಿವಸ ಹಿಂಗ ಹೋಗ್ತೀರಿ? ಚಪ್ಪಲ್ ಹಾಕೋಂಗಿಲ್ಲ ದಿವಸ? ಹೌದಾ, ಯಾಕ? ಅವಿ ಏನ್ ತ್ರಾಸ ಆಗತ್ರಿ? ರಾಡ್ ಬಾಯರ್ ಅನ್ರಿ, ಚಪ್ಪಲ್ ಹಾಕೊಂಡ್ ಹೋಗೋದಿಲ್ರಿ, ಹಂಗ ಹೋಗ್ತಾವ್ರಿ, ಕಾಲೆಲ್ಲ ಪಕ್ಯದ್ರಿ, ಕೊಳಿತಾವ್ರಿ. ಆದ್ರೂ 2 ಕಿಲೋಮೀಟರ್ ಹಂಗ ನಡ್ಕೊಂಡ್ ಹೋಗ್ತಾರ. ಅದಕ್ಕಾರಿ ಹಾದಿ ಮಾಡಿಕೊಡ್ರಿ ಅಂತ ಹೇಳ್ರಿ ಬೇಡ್ಕೊತ. ಸಣ್ಣ ಹುಡುಗರು ಹಿಂಗ ಹೋಗ್ತಾವ ಎಲ್ಲ ಅಂಗನವಾಡಿಗೆ? ಚಪ್ಪಲ್ ಇಲ್ದ ಹಂಗ ಹೋಗ್ತಾರಿ, ಅಂಗನವಾಡಿಗೆ ಹೋಗ್ತಾರಿ. ಸಾಲಿಗೂ ಚಪ್ಪಲ್ ಇಲ್ಲ, ಏನಿಲ್ರಿ, ಹಂಗ ಹೋಗ್ತಾರಿ. ಇದು ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೊಡ್ಕೋತಾ ಇರುವಂತದ್ದು. ಇನ್ನಾದರೂ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇವರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಂತ ಆಗ್ರಹಿಸ್ತಾ ಇರುವಂಥದ್ದು. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.